ಹಲೋ ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿದ್ದಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ 1000 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಇವಾಗ ಕೆಲವು ತಿಂಗಳ ಮುಂಚೆ ಕರೆದಿದ್ದರು. ಸೊ ಅದು ಬಂದ್ಬಿಟ್ಟು ಏನಾಗಿದೆ ಅಂದರೆ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವ ಕಾರಣ ಸೊ ಇವಾಗ ಮತ್ತೆ ಅಪ್ಲಿಕೇಶನ್ಗಳನ್ನು ರೀಓಪನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಮತ್ತೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಇದೊಂದು ಭಾಳ ಒಳ್ಳೆಯ ಸುದ್ದಿ. ಯಾಕಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಂತಿದ್ದರು, ಕೊನೆ ಡೇಟ್ ಬಂದ ಮುಖಾಂತರ ಏನಾಗಿತ್ತು, ಅಪ್ಲಿಕೇಶನ್ ಎರರ್ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನ್ ಸಲ್ಲಿಸಿಲ್ಲ. ಅಂಥವ್ರು ಇವಾಗ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಅವ್ರು ಬಂದುಬಿಟ್ಟು ನಾವು ಯಾವ ರೀತಿ ಅಪ್ಲಿಕೇಶನ್ಗಳು ಹಾಕ್ತಿದ್ದೀವಲ್ಲ ಅದೇ ರೀತಿ ಫಾಲೋ ಮಾಡ್ಕೊಂಡು ಅಪ್ಲಿಕೇಶನ್ ಆಗ್ಬೋದು. ಸೊ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ಯಾಕಂದರೆ KE ವೆಬ್ಸೈಟ್ದಾಗ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದರು, ಬಟ್ ಅದು ಈಗ ಓಪನ್ ಆಗ್ತಿಲ್ಲ. ಸೊ ಇದು ಬಂದುಬಿಟ್ಟು ಹೊಸ ಲಿಂಕ್ ಇದೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ತಾವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೇನು ಅರ್ಜಿ ಸಲ್ಲಿಸಬೇಕು, ಡಾಕ್ಯುಮೆಂಟ್ ಏನೇನು ಆಗ್ತವೆ, ಸೊ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ವಿಡಿಯೋನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ತಾವು ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 1000 ತಲಾಟಿ ಹುದ್ದೆಗಳನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಸೊ ಬಂದುಬಿಟ್ಟು ಇವಾಗ ನೋಡ್ಬೋದು. ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಏನಿದೆ ಅಂದರೆ ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳು ಅರ್ಜಿ ಸಲ್ಲಿಸಿ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ತಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಬಂದುಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಬಿಸಿ ಇರುವ ಕಾರಣ ಆ ಪೇಜ್ಗಳು ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರ್ತಾರೆ. ಸೊ ಇವಾಗ ಯಾವುದು ಪೇಜ್ ನೋಡಿ ಈಗ ಓಪನ್ ಆಗ್ತಾ ಇದೆ. ಸೊ ಓಪನ್ ಆದ ನಂತರ ಇಲ್ಲಿ ಹುದ್ದೆ ಸೆಲೆಕ್ಟ್ ಮಾಡ್ಕೋಬೇಕು, ವಿಲೇಜ್ ಅಕೌಂಟೆಂಟ್ ಅಂತೇಳಿ. ತಾವು ಯಾವ ಡಿಸ್ಟ್ರಿಕ್ದವ್ರು ಇದ್ದೀರಿ ಆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬಂದುಬಿಟ್ಟು ನಮ್ಮ ಡಿಸ್ಟ್ರಿಕ್ಕು ಕಲಬುರಗಿ, ನಾನು ಕಲಬುರಗಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದು ಬಂದುಬಿಟ್ಟು ತಮ್ಮ SSLC ಅಂಕಪಟ್ಟಿಲಿರುವಂತೆ ಹೆಸರು ಹಾಕಬೇಕು. ಸೊ ನಿಮ್ಮ ಮದರ್ ನೇಮು, ಸೊ ಫಾದರ್ ನೇಮು, ಜೆಂಡ್ರು, ಮೀಸಲಾತಿ ವರ್ಗ, ತಾವು ಯಾವ ವರ್ಗದಲ್ಲಿ ಮೀಸಲಾತಿಯನ್ನು ಪಡಿಬೇಕಂತೀರಿ ಆ ವರ್ಗ ಹಾಕೋಬೇಕು. ಸೊ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಇದೆಲ್ಲ ನೋಡ್ಕೊಳ್ಳಿ. ಅಡ್ರೆಸ್ ಹಾಕೋಬೇಕು, ನಿಮ್ಮ ತಾಲೂಕು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು, ಪಿನ್ ಕೋಡ್ ಹಾಕಿ ಸೊ ಅದೇ ಶಾಶ್ವತ ವಿಳಾಸವಿಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಡ್ಬೇಕು. ಬಂದುಬಿಟ್ಟು ವಿಳಾಸ ಬೇರೆ ಆಗಿದ್ರೆ ಮತ್ತೊಂದು ಸಲ ಅಡ್ರೆಸ್ಸನ್ನು ಹಾಕಬೇಕು. ಸೊ ಬಂದುಬಿಟ್ಟು ತಾವು ಮ್ಯಾರಿಡು ಅಥವಾ ಅನ್ಮ್ಯಾರಿಡು, ಗ್ರಾಮೀಣ ಅಭ್ಯರ್ಥಿ ಅಥವಾ ಕನ್ನಡ ಅಭ್ಯರ್ಥಿ ಇಲ್ಲೋ ಹೌದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಸೊ ಅದು ಬಂದುಬಿಟ್ಟು SR ಏನು ಎಕ್ಸಾಕ್ಟ್ ಇದೆಯಲ್ಲ ಅದೇ ಆಗಬೇಕು, ತಪ್ಪು ಮಾಹಿತಿ ಹಾಕುವಾಗೆಲ್ಲ ವೀಕ್ಷಕರೇ. ಸೊ ಬಂದುಬಿಟ್ಟು ಮುಂದೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಇಲ್ಲಿ ನೋಡ್ಬೋದು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಂತ ಹೇಳಿದ್ದಾರೆ, ಅದು ಹಾಕಬೇಕು. ಸೊ ತಾವು ಹೈಯರ್ ಕ್ವಾಲಿಫಿಕೇಷನ್ ಎಲ್ಲಿವರೆಗೆ ಓದಿದ್ರೆ ಅದು ಹಾಕಬೇಕು. ಸೊ ಬಂದುಬಿಟ್ಟು ಆ PUCಯಲ್ಲಿ ಪಡೆದಂಥ ಅಂಕಗಳ ಮಾಹಿತಿಯನ್ನು ಕೇಳಿದರೆ ಆ ಅಂಕಗಳು ಹಾಕಬೇಕು. ಯಾವ ಬೋರ್ಡಿಂದ ಪಾಸ್ ಆಗಿದ್ರಿ PUC ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೇಳಿದರೆ ಅದು ಹಾಕಬೇಕು. ಇಲ್ಲಿ ಬಂದುಬಿಟ್ಟು ಆಧಾರ್ ಸಂಖ್ಯೆ ಕೊನೆ 4 ಡಿಜಿಟನ್ನು ಹಾಕಬೇಕು. ತಾವು ನೋಡ್ಬೋದು ಕೆಳಗೆ ಬಂದುಬಿಟ್ಟು ಯಾವ ಡಿಸ್ಟ್ರಿಕ್ಟಲ್ಲಿ ತಾವು ಎಕ್ಸಾಮ್ ಬರೆಯಲು ಇಚ್ಛೆಯನ್ನು ಪಡ್ತೀರಾ ಅಂತ ಆ ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಕಲಬುರಗಿಯಲ್ಲೇ ಬರಿತೀವಿ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತು ಪ್ರಿವ್ಯೂ ಮೇಲೆ ನೋಡ್ಕೋಬೇಕು. ಸೊ ಎಲ್ಲ ಹಾಕಿರೋ ಅಪ್ಲಿಕೇಶನ್ ಪ್ರಿವ್ಯೂನಲ್ಲಿ ಕರೆಕ್ಟ್ ಇದ್ದರೆ ಮಾತ್ರ ತಾವು ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ಮತ್ತೊಂದು ಸಲ ಏನೇನಿದೆ ಅದು ಎಡಿಟ್ ಮಾಡ್ಕೋಬೇಕು. ಅದಾದ ನಂತರ ತಮಗೆ ಒಂದು ಲಾಗಿನ್ ಐಡಿ ಜನರೇಟ್ ಆಗುತ್ತೆ. ಅದಾದ ನಂತರ ತಾವು ಹೋಮ್ ವೆಬ್ಸೈಟ್ಗೆ ಬಂದು ಇಲ್ಲಿ ನಿಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಿದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ತಾವು ಅಪ್ಲಿಕೇಶನ್ ID ಎಲ್ಲ ಹಾಕಬೇಕು. ಅಪ್ಲಿಕೇಶನ್ ID ಹಾಕಿದ ನಂತರ ಮತ್ತು ಡೇಟ್ ಆಫ್ ಬರ್ತ್ ಕೇಳ್ತಾರೆ ಅವರು. ಇಲ್ಲಿ ಕೆಳಗೆ ಯಾವ ಡೇಟ್ ಆಫ್ ಬರ್ತ್ ಹಾಕಿ ಮತ್ತು ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದು ಫೋಟೋ ಅಪ್ಲೋಡ್ ಮಾಡಬೇಕು, ಅದ್ರ ಕೆಳಗೆ ಸಿಗ್ನೇಚರ್ ಇದ್ದಿರುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಹೋಮ್ಗೆ ಬಂದು ಪೇಮೆಂಟ್ ಪ್ರೊಸೆಸಿಂಗ್ ಇದಿರುತ್ತೆ. ಪೇಮೆಂಟ್ ಪ್ರೊಸೆಸಿಂಗಲ್ಲೂ ಸೇಮ್ ಇದಿರುತ್ತೆ. ಅಪ್ಲಿಕೇಶನ್ ID ಆಗಬೇಕು, ಡೇಟ್ ಆಫ್ ಬರ್ತ್ ಹಾಕಿ ಪೇಮೆಂಟ್ ಅಲ್ಲಿ ಬಂದುಬಿಟ್ಟು UPI ಮುಖಾಂತರ ಪೇಮೆಂಟ್ ಮಾಡಬೇಕು. ಅದು ಬಂದುಬಿಟ್ಟು ಮತ್ತೆ ಕೆಳಗೆ ಏನಂತ ಕೇಳಿದ್ದಾರೆ, ಪೇಮೆಂಟ್ ಮಾಡಿದ್ರು ಸ್ಥಿತಿ ನೀವು ಕರೆಕ್ಟ್ ಇದೆಯಲ್ಲ, ಪೇಮೆಂಟ್ ಮಾಡಿದ್ದು ಅಪ್ರೂವಲ್ ಆಗಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೋದು. ಬಂದುಬಿಟ್ಟು ಅಲ್ಲಿನೇ ತಾವು ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಆದ ಅಂತೇಳಿ ಅಪ್ಲಿಕೇಶನ್ ಮುದ್ರಿಸಿ ಅಂತ ಹೇಳಿದಲ್ಲ, ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇಲ್ಲಿ ಹೋಗಿ ಅಪ್ಲಿಕೇಶನ್ ID ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಾವು ತೆಗೆದುಕೊಳ್ಳಬಹುದು. ಸೊ ನಾನು ವಿಡಿಯೋನಲ್ಲಿ ಫಾಸ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಇವಾಗ ಅರ್ಜಿ ಸಲ್ಲಿಸಲು ಕೆಲವೇ ದಿನಗಳು ಬಾಕಿ ಇದ್ದಿದ್ದು, ಇದೇನು ಶಾರ್ಟ್ಕಟ್ ಇದೆ, ಎಲ್ಲರಿಗೂ ಗೊತ್ತಿರುವ ಮಾಹಿತಿನೇ ಇದೆ. ಅದಕ್ಕಾಗಿ ನಾನು ಸ್ವಲ್ಪ ಸ್ಪೀಡ್ ಫ್ಲೋನಲ್ಲಿ ಹೋಗ್ತಾ ಇದ್ದೀನಿ. ಸೊ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಪ್ಲಿಕೇಶನ್ ಹಾಕುವ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.